ಇನ್ನೊಂದು ನಾನು ನೋಡಿದ್ದೀನಿ ಕಂದ ಆ ವಿದ್ಯಾಪೀಠದ ಒಳಗೆ ಬಂದು ನಿಮ್ಮ ನಾನು ಗ್ರೂಪಲ್ಲಿ ಹುಡುಗಿ ಜೊತೆ ನೋಡಿದ್ದೀನಿ. ಹೌದಾ? ಅಂದರೆ ಅಲ್ಲಿ ಸಂಗೀತ ಹೇಳ್ಕೊಡ್ತಿರ್ಬೇಕಲ್ಲ. ಯಾವ್ದು ಹಾಡ ಬರುತ್ತೆ? ಹಾಡ್ತೀಯಾ? ಯಾವುದು? ಕರ್ನಾಟಕ ಅಲ್ಲ, ಹಾಡು ಹೇಳಿ ಯಾವುದಾದ್ರು ಒಂದು. ಯಾವ್ದಾರು ಹೇಳ್ತಂತ ಇವತ್ತು ಶ್ಯಾಮಲೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ ಶಂಕರಿ ಗುರುಗುಹ ಸಮುತ್ತವೆ ಶಿವೇವ ಪಾವರ ಮೋಚನೆ ಪಂಕಜಹಾರಿ ಪದ್ಮಾಸನವಾಣಿ ಹರಲಕ್ಷ್ಮಿ ವಿನುತೆ ಶಾಂಭವಿ ಶ್ಯಾಮಲೆ ಮೀನಾಕ್ಷಿ. ಯಾರು? ಭವಾನಿ. ಸುಮಾರು ವರ್ಷ ಆಗಿದೆ ಭವಾನಿ ಬಂದಾಗ. ಇಲ್ಲ 3 ವರ್ಷ. ಒಂದು ವರ್ಷ ದಾಟಿದ್ರೆ ಸುಮಾರು ಲೆಕ್ಕನೇ ಬರುತ್ತೆ. ಒಂದಕ್ಕಿಂತ 2 ಜಾಸ್ತಿ ಅಂತಲೇ ಸುಮಾರು ಯಾರು 5 ವರ್ಷದ ಮೇಲೆ ಯಾರು ಇರಲ್ಲ ಅಲ್ಲಿ. ಗೊತ್ತು ನಮ್ಮ ವಿದ್ಯಾರ್ಥಿಗಳ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು. ಈಗ ನಿಮ್ಮ ಬಹುಮಾನ ಚರಿತಲ್ಲ 1-2 ವರ್ಷ ಆಯಿತು ಬಿಡ್ತಾ ಇದ್ದಾರೆ. ಎಲ್ಲರೂ ಅಂತಾರೆ ಬಿಡಬೇಡಿ ಬಿಡ್ತಾರೆ. ಅವರಂಗೆ ಪಾಠ ಮಾಡೋರು ಆ ವಿದ್ಯಾಪೀಠದಲ್ಲೇ ಇದೆ. ನಿಮಗೆ ನೆಕ್ಸ್ಟ್ ಈ ವರ್ಷಕ್ಕೆ ಹೋಗ್ತಿಯಲ್ಲ ರಜಾ ಮುಗಿಸ್ಕೊಂಡು ಹೋಗ್ಬೇಕಾಗುತ್ತೆ. ಸೂಪರ್ ಕತೆ ಮತ್ತೆ ಅರ್ಥ ಆಗೋದು ಅವ್ರಿಗೆ ತಿಳುವಳಿಕೆ ಬರಬೇಕು. ಆ ಕತೆ ಒಳಗೊಂದು ನಿರೂಪ ಇರುತ್ತೆ, ಅವ್ರಿಗೆ ಆ ನಿದರ್ಶನ ಇರುತ್ತೆ, ಡೈರೆಕ್ಷನ್ ಇರುತ್ತೆ. ಆ ಕತೆ ಕೇಳಿದರೆ ಇವ್ರ ಜೀವನದಲ್ಲಿ ಪೂರ್ತಿ ಅಳವಡಿಸ್ಕೊಂಡ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅವರು ಪುಸ್ತಕದಲ್ಲಿ. ಆಮೇಲೆ ಬೇಸಿಕ್ ಇದೆಯಲ್ಲ ಬರಿಬಿಡಿ ಪಾಠಗಳು. ಬರಿಬಿಡಿ ಅಂದರೆ ಗೊತ್ತಾ? ಇನ್ನೊಂದು ಲೈನಿಗೆ ಹಾಕಿರ್ತಾರೆ, ಅದನ್ನು ಇವ್ರು ತಲೆಯಲ್ಲಿ ಇಕ್ಕಬೇಕು. ಮೊದಲನೇ ಪಾಠ ಯಾವುದು, 5ನೇ ಪಾಠ ಯಾವುದು, ಪಟ ಅಷ್ಟರ ಮಟ್ಟಿಗೆ ತಯಾರು ಮಾಡ್ತಾರೆ. ಫಸ್ಟ್ ಟರ್ಮ್ ಎಕ್ಸಾಮು, ಮಿಡ್ ಟರ್ಮ್ ಎಕ್ಸಾಮು, ಫೈನಲ್ ಎಕ್ಸಾಮು. ಇವ್ರ ಪುಸ್ತಕ ನೋಡ್ಕೊಳ್ಳೋದೇ ಬೇಡ, ಆ ಮಟ್ಟಕ್ಕೆ ತಯಾರು ಮಾಡ್ತಾರೆ. ಗುರುಬೇಡ ಕಂದವನು ಯಾರು ಒಳ್ಳೆ ಗುರುಗಳು, ಅಷ್ಟು ಹಸನ್ಮುಖದ ಗುರುಗಳು. ನಿಮ್ಮ ಪ್ರಿನ್ಸಿಪಲ್ ಹೆಂಗೆ? ನೋಡೋಕ್ಕೆ ಚೆನ್ನಾಗಿದ್ದಾರೆ, ಪಾಠದೆಲ್ಲ ಮಾಡ್ತಾರೆ ಅಷ್ಟೇ. ಸಮುದ್ರದ ಜ್ಞಾನ ಇಲ್ಲ ಜಾಸ್ತಿ. ಎಸ್ 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 ಕರೆಕ್ಟ್. ಒಂದು ಎಡಿಟಿದೆ ಬಂದಿದ್ರು ಗೊತ್ತಾ? ಸುಮ್ಮನಾಮ ಅವರಿದ್ದಾರೆ ಬರ್ತಾರೆ. ಗೊತ್ತು, ಅದಕ್ಕೆ ಕೇಳಿದ್ದಾರೆ ಬರ್ತಾರೆ. ನಿಮ್ಮದು ಶಿವಮೊಗ್ಗ? ಒಂದು ಪ್ರಾಪರ್ ಶಿವಮೊಗ್ಗ. ಶಿವಮೊಗ್ಗ ಪರಿಚಯನ ಇಲ್ಲ. ಗುರುಪೀಠಕ್ಕೆ ಸರಸ್ವತಿ ಸಚ್ಚಿದಾನಂದ ಶ್ರೀಗಳು ಆಗಿದ್ದಾರೆ. ಹಾಂ ಬರ್ತಿರ್ತಾರೆ ಅಷ್ಟೇ, ಜಾಸ್ತಿ ಇದಿಲ್ಲ, ಹೆಚ್ಚು ಒತ್ತಡ ಇಲ್ಲ ಅವರು. ಕೇಳಿ ಇವ್ನು ನೋಡೋದಕ್ಕೆ ಖುಷಿ ಆಗೋಯ್ತು ನನಗೆ. ಇನ್ನೇನೋ ಮಾಡ್ಕೊಂಡು ಅನ್ಕೊಂಡ್ರೆ ಈಗ ಭಾರಿ ಖುಷಿ. ನಮ್ಮವ್ರಿಗೂ ಇದೇ ಪ್ರಶ್ನೆ ಕೇಳ್ತೀನಿ ನಾನು. ಗೋತ್ರ ಯಾವುದು, ಸೂತ್ರ ಯಾವುದು, ಇದು ಗಾಯತ್ರಿ ಬಂತದ್ದು ಅದಾಗ ತಲಾಕೊಂಡ್ಬಿಡ್ತು ವೇದಗಳು ಕಲಿಕಂದ. ವೇದ ಸೂಕ್ತ ಕಲ್ತು ನನಗೆ ಇಬ್ಬರು ಬೇಕು ಅಂತಿದ್ಯಲ್ಲ, ಇಬ್ಬರು ಬೇಕಾದ್ರೆ ವಿದ್ಯೆ ತಲೆ ಕತ್ತಲ್ಲ. ಒಂದು 5 ವರ್ಷ ಅಮ್ಮನ ಮರೆತು ಬಿಡು. ನಾನು ವಿದ್ಯಾಪೀಠದಲ್ಲೇ ವಿದ್ಯಾಪೀಠದಲ್ಲೇ ಬೆಳೀತಿರೋದು ಅಂತೇಳಿ ನೀನು ಯಾವಾಗ ಮೈಂಡ್ ಸೆಟ್ ಮಾಡ್ಕೊತೀಯ? ಅವಾಗ 12 ವರ್ಷ ಅಪ್ಪ ಅಮ್ಮನ ಮಗು ಆಗಿದ್ದೆ. ಹೊಸ ಅಮ್ಮನ ಕರೆಕ್ಟಾಗಿ ತಾಯಿ ಮಾರ್ಗ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಲ್ವಾ? ಅಲ್ಲಿಂದ ನೀನು ಸಮಾಜದ ಮಗು, ಖಂಡಿತ. ಯಾಕೆಂತಂದ್ರೆ ನಾನು ಏನು ವಿದ್ಯೆ ಕಲಿತೀಯ ಅದೆಲ್ಲ ಸಮಾಜಕ್ಕೆ ಪ್ರಚಾರ ಮಾಡೋಕ್ಕೆ ಹೋಗ್ತೀಯಲ್ಲ, ಅವಾಗ ಸಮಾಜದ ಗ್ರಿಪ್ ಸಿಕ್ಬಿಡುತ್ತೆ. ಮುಖ್ಯ ಗುರಿನೇ ಅದೇ. ಹೌದು. ಈಗ ಅದು ಭಾರತೀಯ ಸ್ವಾಮಿಗಳು ಆ ಥರದಲ್ಲಿ ನಿನಗೆ ಬಂತು ಜ್ಞಾನ ಅಂತಂದರೆ ಧರ್ಮ ಪ್ರಚಾರ ಮಾಡ್ತೀಯ, ವೇದ ಪ್ರಚಾರ ಮಾಡ್ತೀಯ. ಅವಾಗ ನೀನೊಬ್ಬರು ಬೆಳೆದಂತೆ ಈ ಜಗತ್ತನ್ನೇ ಬೆಳೆಸ್ತೀಯ ಅಲ್ವಾ? ಇವನು ಆಯ್ತಲ್ಲ ಮಾಡು, ಹಾಡು ಮಾಡು. ನೀನು ಚೆನ್ನಾಗಿ ಹಾಡ್ತೀಯ, ಅವ್ರ ಹತ್ರ ಬಿಡಬೇಡ. ಬಹುಮಾನ ಚೆನ್ನಾಗಿ ಪರಿಚಯ ಮಾಡ್ಕೊ. ಈಗ ಶಾಲೆ ಯಾವಾಗ ಓಪನ್? ಜೂನ್ 6ನೇ ತಾರೀಕು ಹೋಗ್ತೀನಿ. ಜ್ಞಾಪಕ ಇರತ್ತಾ? ನಾನು ಜ್ಞಾಪಕ ಇರ್ತೀನಿ. 6ನೇ ತಾರೀಕಲ್ಲಿ ಓಪನ್ ಆಗ್ತೀವಿ. 7ನೇ ತಾರೀಕು ನಾನು ಬೆಂಗಳೂರಿಗೆ ಬರ್ತಾಯಿದ್ದೀನಿ. ಅವ್ರಿಗೆ ಜ್ಞಾಪಕ ಇದ್ದರೆ ಏನು ಹೇಳ್ತೀಯ? ನನ್ನ ಪರಿಚಯ ಏನಂತ ಹೇಳ್ತೀಯ? ಸರಿಯಮ್ಮ, ಅವತ್ತು ಹೇಳಲಿ ಅವಳು ಎಲ್ಲ ನಾನೇ ಅವಳು ಬುದ್ಧಿವಂತಿಕೆ ಹೆಂಗೆ ಬರುತ್ತೆ? ನಾವು ಈಗ ಮಂತ್ರಾಲಯಕ್ಕೆ ಹೋಗಿದ್ವಿ. ಅಲ್ಲಿ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಇದೆ. ಅಲ್ಲಿ ಅರ್ಚಕರು ನಿಮ್ಮ ಹೆಸರು ಹೇಳಿದರು ಅಂತ. ಅರ್ಚಕರ ಹೆಸರು ಏನೋ ಏನು ಹೇಳ್ತೀಯ? ಏನು ಹೇಳ್ತೀಯ?
ನನ್ನ ಹೆಸರು ಹೇಳಿದ್ರೆ ಗೊತ್ತಾಗಲ್ಲ, ಆದರೂ ಹೆಸರು ನೀವು ಹೇಳ್ತೀನಿ ಜ್ಞಾಪಕ ಆಗಲ್ಲ. ಹಣ ಮೇಲೆ ಏನಿದೆ? ದೊಡ್ಡ ಕುಂಕುಮ. ನಾಮ ಅಲ್ಲ, ದೊಡ್ಡ ಅಕ್ಷತೆ ಇದೆಯಲ್ಲ ಅವ್ರಿಗೆ ಹೇಳ್ಬೇಕು ನೀವು. ಮಧುಸೂದನಾಚಾರ ಅಂದ್ರೆ ಅರ್ಥ ಆಗಲ್ಲ ಅವರಿಗೆ, ಅದನ್ನು ಜ್ಞಾಪಕ ಇದ್ರೆ ಅರ್ಥ ಆಗುತ್ತೆ. ಫ್ರೀ ಮೈಂಡ್ ಇದ್ದರೆ ಅಗಾಧ ಅಕ್ಷತೆ ಹೇಳ್ತಾರಲ್ಲ ಅವರು ಅಂದ್ರೆ ಗೊತ್ತಾಗ್ಬಿಡುತ್ತೆ. ಇದು ಡೈಮಂಡ್ ಪ್ರಚಾರ ಆಗೋಗಿದೆ, ಜಗತ್ ಜಾಹೀರಾಗ್ಬಿಟ್ಟಿದೆ. ನಾನು ಜಾಹೀರಾಗಿಲ್ಲ, ಇದು ಜಗತ್ ಜಾಹೀರಾಗ್ಬಿಟ್ಟಿದೆ. ಅಷ್ಟು ಮಟ್ಟಿಗೆ ಹಾಕ್ಲಿಲ್ಲ ಅಂದರೆ ಪಕ್ಕಕ್ಕೆ ಹೋಗಿ ಅಲ್ಲಲ್ಲ ಅವರೇ ಮಾತಾಡ್ಸಲ್ಲ ನನ್ನ, ಯಾರೋ ಮೂರನೇವ್ರು ಅಂತಾರೆ. ಅದನ್ನ ಹಾಕ್ಕೊಂಡು ಹೋದ್ರು ನೀವೆಲ್ಲ ಹಿಂಗೆ ಹೋಗಿದ್ದು ಅಂತಾರೆ. ಆ ಮಟ್ಟಿಗೆ ಏನು ವಿಡಿಯೋ ಮಾಡ್ತಿರೋದಪ್ಪ? ಅನುಭವ ಆಗಿದೆಯಾ? ಏನಕ್ಕೆ ಕೇಳಿರಿ? ತುಂಬ ಕೇಳಿದ್ರಿ, ಅಲ್ಲಿಗೆ ಹೋಗಿದ್ಯಾ, ಇಲ್ಲಿ ಹೋಗಿದ್ಯಾ, ಅವ್ರು ನೋಡಿದ್ಯಾ, ಇವ್ರು ನೋಡಿದ್ಯಾ? 10 ಪ್ರಶ್ನೆಗೆ ಒಂದು ಉತ್ತರ ಕೊಡೋದು ಕಷ್ಟ. ಆದರೆ ಇವ್ರು ಎಲ್ಲಿ ಹೋಗಿದ್ರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇವ್ರ ಜೊತೆಗೆ ಇರಲ್ಲ ಅವರು. ನಿಂತಲ್ಲಿ ಹೋಗಿದ್ದೆ ಅಲ್ವಾ ಅಂದ್ಕೊಂಡೆ, ಹೌದು ಗುರುಗಳೇ. ಆಚಾರ ಹೋಗೋದ ಗುರುಗಳೇನ? ಆಚಾರ ಅಲ್ಲ, ಅವರೊಬ್ಬರಿಗೆ ಆಚಾರ ಅಂತ ಹೋಗೋದಿಲ್ಲ. ಎಲ್ಲರಿಗೂ ಸಾರ್ ಮೇಡಮ್, ಸಾರ್ ಮೇಡಮ್ ಇಲ್ಲ, ಅಗ್ರಜ ಅಂತ. ಅಲ್ಲ, ಇದು ಪ್ರಿನ್ಸಿಪಲಿಗೆ ಅಗ್ರಜ. ಹೌದು, ಪ್ರಿನ್ಸಿಪಲಿಗೆ ಅಗ್ರಜ. ಮೃತ್ಯುಂಜಯ ಆಚಾರ್ಯ, ಪವಮಾನ ಆಚಾರ್ಯ ಅಷ್ಟೇ ಆಚಾರ್ಯ. ಈಗ ನಿಮ್ಮಿಬ್ಬರು ಅವ್ರಿಬ್ಬರು ನೋಡಿದ್ದಲ್ಲ ಪಾಠಕ್ರಮ ಕುಂತದ್ದು. ನಿಮ್ಗೆ ಯಾರು ಮೂರ್ತೇನೆ ಬೆಟರ್ ಅನ್ಸುತ್ತೆ? ಪಾಠನೇ ಮಾಡಿಲ್ಲ, ಪಾಠಕ್ಕೆ ಬಂದಿಲ್ಲ. ಒಂದ್ಸತಿ ಮೃತ್ಯುಂಜಯ ಆಚಾರ್ಯ ಅವ್ರು ಬರ್ಲಾರ್ದಾಗ ಇವ್ರು ಪಾಠ ಮಾಡಿದ್ರು. ಆ ವಿಷಯ ನನಗೆ ಹೇಳಿದರು. ಸ್ಕೂಲಲ್ಲಿ ಅವ್ರ ಪೋಸ್ಟೂ ನನಗೆ ಮಾತಾಡ್ತಿರ್ತಾರೆ. ನನಗೆ ತುಂಬ ಖುಷಿ ನಿಮ್ಮ ಮಕ್ಕಳ ಆ್ಯಕ್ಟಿವಿಟಿ ಕೇಳಬೇಕು ಅಂದರೆ. ಹಂಗಾಗಿ ನನಗೆ ಅದು ಇದರಿಂದ ಒಂದು ನಡೆದ ಘಟನೆಗಳನ್ನು ಅಷ್ಟು ನನಗೆ ಹೇಳ್ತಿರ್ತಾರೆ. ನನ್ನ ಅವರ ಬಾಂಧವ್ಯ ಸ್ನೇಹಿತ ಆಗಿದೆ, ಸ್ನೇಹ ಬಾಂಧವ್ಯ. ನಮ್ಮ ಮನೆಗೆ ಬರ್ತಾರೆ, ನಮ್ಮ ಮನೆಗೆ ಇಲ್ಲ ಇಲ್ಲ ಅವ್ರು ಬೆಂಗಳೂರೇ, ನಾನು ಬೆಂಗಳೂರಲ್ಲೇ ಇರ್ತೀನಿ. ಶಿವಮೊಗ್ಗ ಹುಟ್ಟಿದ್ದಷ್ಟೇ, ಕಲ್ತಿದ್ದು ಮಾಡಿದ್ದೆಲ್ಲ ಬೆಂಗಳೂರೇ. ನಮ್ಮ ಮನೆಗೆ ಬಂದಾಗ 5 ನಿಮಿಷಕ್ಕೆ ಅಂತ ಬರ್ತಾರೆ. ಈ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದರೆ ಮೈ ಮರೆತು ಬಿಡ್ತೀವಿ. 6:30 ಬಂದು 8:30 ತನಕ ಮಾತಾಡ್ತಿರ್ತೀವಿ. ಅಂದರೆ ಅಷ್ಟು ಸಂತೋಷ ನನಗೆ. ಆ ಶುಭಂ ಕುರೋರು ಕಲಿತಕ್ಕಂಥ ಮಕ್ಕಳು ಎಷ್ಟು ಚೆನ್ನಾಗಿ ಒಪ್ಪಿಸ್ತವೆ, ಆ ಬುಕ್ಕೆಲ್ಲ ಮುಚ್ಚಿರ್ತಾವೆ. ಅದನ್ನು ನಾನು ಬೈಯರ್ ಮಾಡಿಸ್ತೀನಿ ಅಂತಂದಾಗ ಆ ಮಕ್ಕಳುಗಳು ಹೇಳ್ತಾ ಒಪ್ಪಿಸ್ತಾವಲ್ಲ, ಅದ್ರ ಬಗ್ಗೆ ಹೇಳ್ತಾರೆ. ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ಮೈತ್ರಿ ಸಂಸ್ಥಾನ ಗಣೇಶ್ ಮೈತ್ರಿ ಸಂಸ್ಥಾನ ಅಂತೇಳಿ. ಅಂದರೆ ಇದು ವಿಜಯವಾಣಿ ಪೇಪರಲ್ಲಿ ಸಂಸ್ಕೃತ ಕವಿ ಗಣೇಶ್ ಭಟ್ ಹೆಸರು ಕೇಳಿದ್ದೀನಿ, ನೋಡಿಲ್ಲ. ಅವರು ಕೂಡ ಮೈತ್ರಿ ಅಂತೇಳಿ ಒಂದು ಕ್ಲಬ್ ಅಂತ ಒಂದು ಚಾನಲ್ ಮಾಡಿದ್ರು. ಚಿಕ್ಕ ಪ್ರಾಯದಲ್ಲಿ 8 ವರ್ಷಕ್ಕೆ ಅವರು ವಿದ್ಯಾಕೇಂದ್ರ ಸೇರಿಕೊಂಡವರು. ಏನೇನೇನೇನೂ ಗೊತ್ತಿದ್ದಿಲ್ಲ. ಅವರು ದಿದ್ದಿಗೆ ಅಂತೇಳಿ ಹಳ್ಳಿಯಿಂದ ಬಂದವರು. ದಿದ್ದಿಗೆ ಅಂತೇಳಿ ಅಲ್ಲಿಂದ ಬಂದವರು 14 ವರ್ಷ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರನ್ನು ಬಿಟ್ಟು ತಾವು ಅದಕ್ಕೆ ಹೇಳ್ಬೇಕಂದ ನಿಮಗೆ. ಅಪ್ಪ ಅಮ್ಮ ಅವ್ರು ಯಾವಾಗ ಬಂದರು ಅಂದ್ರೆ ಅವರು 12ನೇ ವಯಸ್ಸಿಗೆ ಅಪ್ಪ ಅಮ್ಮ ಬಂದಿದ್ದಾರೆ. ಅಲ್ಲಿ ತನಕ ಅಪ್ಪ ಅಮ್ಮ ಮರೆತು ಬಿಟ್ಟಿದ್ರು. ಅಪ್ಪ ಅಮ್ಮ ಜ್ಞಾಪಕ ಆಯಿತು ಅಂದರೆ ವಿದ್ಯೆ ತಲೆಗತ್ತಲ್ಲಕ್ಕಂದ. ಅದಕ್ಕೆ ಇಬ್ಬರು ಬೇಕು, ನಿಜ ಅಪ್ಪ ಅಮ್ಮ ಬೇಕು. ಆದರೆ ಒಂದಷ್ಟು ವಿದ್ಯೆ ತಲೆಯಲ್ಲಿ ಇಟ್ಕೋ. ಈಗ ಇವಳಿಗೆ ಅಪ್ಪ ಅಮ್ಮ ನೆನಪಾಗ್ತಾರ ನಿಮಗೆ? ಅಲ್ಲ, ಮಲ್ಕೊಳ್ಳೋ ಸರಿ, ಪಾಠ ಶಾಲೆಯಲ್ಲಿ ನಿಮಗೆ ಮಲ್ಕೊಳ್ಳೋ ಟೈಮಿಗೆಲ್ಲ ನೆನಪು ಮಾಡ್ಕೊಳ್ಳೇಬೇಕು, ಬಿಟ್ಟಿರೋಕ್ಕಾಗತ್ತೆ. ಈಗ ನಮ್ಮ ಅಪ್ಪ ಅಮ್ಮ ಇಲ್ಲ, ನನಗೆ ನೆನಪು ಆಗ್ತಾರೆ ಯಾವಾಗ ಮಲ್ಕೊಂಡ. ಯಾಕೆಂದರೆ ಅವರೇ ದೇವರು ನಮಗೆ. ಆ ದೇವರು ನೆನೆಸ್ಕೊಳ್ಳೋದು ಯಾರು ನಿದ್ದೆ ಹೊರ. ಆದರೆ ಪೂಜೆ ಪುನಸ್ಕಾರ ಮಾಡ್ಬೇಕಾದ್ರೆ ಕುರ್ಸತ್ತೆ ಇಲ್ಲ, ಎಲ್ಲಿ ನೆನೆಸ್ಕೋಬೇಕು? ಒಂದು ಬರವಣಿಗೆ ಇರುತ್ತೆ, ಮುಂದೆ ಹೋಗೋದಿರುತ್ತೆ, ಪೂಜೆ ಮಾಡೋದಿರುತ್ತೆ. ಆವಾಗ ಅಪ್ಪ ಅಮ್ಮ ನೆನಪು, ಅವರ ದೇವರೇ ಅಪ್ಪ ಅಮ್ಮ ನಮಗೆ, ದೇವರೇ ನಮಗೆ ಅಪ್ಪ ಅಮ್ಮ. ಹಾಗಾಗಿ ನಾವು ನೆನಪು ಬರೋಲ್ಲ. ಮಲ್ಕೋಬೇಕಾದ್ರೆ ನೆನೆಸ್ಕೊಳ್ಳೋದು ಭಾರಿ ವಿಶೇಷ. ಅವರ ಬುದ್ಧಿ, ಅವರ ಚೇತನ, ಅವರೇನಿದೆಯಲ್ಲ ಅದು. ಈಗ ಅಪ್ಪ ಇಬ್ಬರು ಮಕ್ಕಳೇನಲ್ವಾ? ಮೈದನ್ ಅದು ಮಗಳೇ ನಿಮಗೂ ಮಗಳ ಮೈದನ್ ಮಾಡೋದು ಇವ್ರ ಮಕ್ಕಳು ನಿಮಗೆಲ್ಲ ಮಕ್ಕಳು, ಮಗ ಸೊಸೆ, ಮೊಮ್ಮಕ್ಕಳು ಗೊತ್ತಾಯ್ತು. ಅದು ಸಂತೋಷ. ತಾಯಿ ಇವ್ರು ನಮ್ಮ ತಾಯಾರ್ರಿ, ಅಣ್ಣ ತಮ್ಮ, ನಮ್ಮನೆಯವರು, ಅದಿಯಮ್ಮ. ಎಷ್ಟರ ಮಟ್ಟಿಗೆ ನೀವೆಲ್ಲ ಒಂದು ಕೂಡು ಕುಟುಂಬದಲ್ಲಿದ್ದು ಮಕ್ಕಳ ವಿದ್ಯಾಭ್ಯಾಸ ಕಳಿಸಿ ಶುಭಂ ಕರೋತೆ ಕೂಡ ನನಗೆ ಕಿವಿ ನೆಟ್ಟಿಗೆ ಆಗ್ಬೋದು. ಯಾಕೆ ನಮ್ಮ ಸ್ನೇಹಿತರಿದ್ದಾರೆ. ಅಲ್ಲ, ಮೊದಲಿಗೆ ಬಿಡ್ಲಿಕ್ಕೆ ನಮ್ಗೆ ಭಾಳ ಅಳು ಬಂದ್ರಿ. ಅಲ್ಲಿ ಹೋಮ ಮಾಡಿ ಎಲ್ಲ ನಮ್ಮ ಮಕ್ಕಳು ಅಂತಂದು ಸ್ವೀಕಾರ ಮಾಡ್ಕೊಂಡಿದ್ರು ಅವರು. ಅವತ್ತು ಭಾಳ ಚೆನ್ನಾಗಿ ಚೆನ್ನಾಗಿದೆ ನಮ್ಮ ವಿದ್ಯಾಪೀಠ. ತುಂಬ ಯಾರಲ್ಲಿ ಹೋಗು ಅಂತ ಹೇಳಿದ್ರು? ಕಲ್ಪನಾ ಬೆಂಗಳೂರು, ಶುಭಂ ಕರೋತಿ ಸೇರ್ಕೊಳ್ಳೋಕ್ಕೆ ಬೆಂಗಳೂರು, ಯಾರು ಹೇಳಿದ್ರು? ಇದು ಮಡ್ರಳ್ಳಿ, ರಾಮವಳ್ಳಿ ಹೋಗಲಕ್ಕಲ್ಲ, ಅಲ್ಲಿ ಸೇರ್ಕೊಳ್ಳೋಕೆ ಯಾರು ನಿಮಗೆ ಪ್ರೇರೇಪಣೆ ಮಾಡಿದ್ರು? ಮಡ್ರಳ್ಳಿ ಕಲ್ಪನೆ. ನನ್ನ ಸ್ನೇಹಿತರ ಶಿಷ್ಯ ಬೆಂಗಳೂರಲ್ಲಿ ಫೋಟೋನಾ ಸಾಕು ಹೇಳು, ಅಪ್ಪಂಗೆ ಹೇಳು. ಆದರೆ ಗುರುಗಳ ಉಪದೇಶ ನಾನು ಹೇಳೋಂಗಿಲ್ಲ. ಅದು ಚಿಕ್ಕ ವಯಸ್ಸಿಂದ ನನಗೆ ಬಂದಿರೋ ಅಂಥ ಪದ್ಧತಿ.
ಹೇಳು ಕಂದ ದೇಶ ಅಂತ ಸುತ್ತ ಅದನ್ನ ಹೇಳು ನೀನು ನೆದ ಸುತ್ತ ತಕ್ಬೇಕಂದ ಗುರುಭ್ಯೋ ನಮಃ ಹರಿ ಓಂ ಓಂ ಮೇಧಾದೇವಿ ಜುಷಮಾಣಾನ ಅಗಾದ್ವಿಶ್ವಾಚಿ ಭದ್ರಾ ಸುಮನಸ್ಯ ಮಾನ त्वया दुष्टनुदमाना दुरुक्ता बृहद्वदेम विदते सुवीराः त्वया जुष्टा शुशिर्भवति देवि त्वया ब्रह्मा गतश्री ऋतत्वया त्वया जुष्टश्चक्रं नन्दते वसुसानो जुषस्व द्रविणो न मेधे मेधां म इन्द्रो ददातु मेधां देवी सरस्वती मेधां मे अश्विना उभावा धत्तां पुष्कस्वजा सरासु चय मेधागन्धर्वेषु चयन्मनः दैवे मेधा सरस्कामां मेधासुरभिष्मरूपा हिरण्यवर्णा जगति जगम्या ऊर्जस्व पिन्वमाना सा मां मेधा सुप्रतीका जुषन्ता मयि मेधां मयि प्रजां मयि यज्ञस्तेजो ददातु मयि मेधां मयि प्रजां मयीन्द्र इन्द्रियं ददातु मयि मेधां मयि प्रजां मयि सूर्योऽभ्राजो ददातु ॐ श्री शान्ति शान्ति शान्तिः ಹೇಳಿದ ಲಕ್ಷಣ ಒಳಗೆ ನಿಂತು ಅದ್ರ ಬಂದು ಮಾಡಬೇಕು ಮಯಿ ಮೇಧಾ ಮಯ ಪ್ರಜಾ ಮಯಿ ತೇಜೋ ದದಾತು ಅಂದರೆ ಅದು ಹೇಳಿದ್ದು ಅಂದರೆ ಇಷ್ಟು ನಿಧಾನಕ್ಕೆ ಧ್ವನಿ ನೋಡಿದಿರಬೇಕು ಅಷ್ಟು ಸ್ಲೋ ಇರಬೇಕು ವಾಯ್ಸ್ ಚೆನ್ನಾಗಿದೆ ಏನು ತೇಜಸ್ಸು ಸೂರ್ಯನ ರಾಜೋ ದದಾತು ಅಂತ ಕೇಳ ಸೂರ್ಯನ ತೇಜಸ್ಸು ನಿನ್ನ ಮುಖದಲ್ಲಿ ಉದ್ಭವ ಆಯ್ತು ಅಂದರೆ ನಿನ್ನ ಕಳೆ ನೋಡಿದ ಜನ ಹೆದರಬೇಕು. ಕೆಲವರು ರೂಢಿಗಳನ್ನು ನೋಡೋದಿರ್ತಾರೆ, ಕಥೆಗಳನ್ನು ನೋಡೋದಿರ್ತಾರೆ. ನೀನು ಯಾವ ಥರ ಹೆದರ್ತೀಯ ಅವ್ರನ್ನ ನೋಡಿದ ಮಾಡ ಜ್ಞಾನದಲ್ಲ, ಜ್ಞಾನದಲ್ಲಿ ಅದು ಮಕ್ಕಳ ಕಳೆ ನೋಡಿದ ನಿನ್ನ ಹೆಸರೇನು ಆಕಾಶ ಮಾತಾಡಿಸ್ಬೇಕು ಅಂದರೆ ನೀನು ಭಯ ಆಗಬೇಕಪ್ಪ. ಯಾಕೆ ಅಂತಂದ್ರೆ ಅವನು ತೇಜಸ್ಸಂಗಿದೆ, ತೇಜಸ್ಸಿನಿಗೆ ಭಯ ಆಗುತ್ತೆ ಹೊರತು ಮೈಯ ಕೈಯಲ್ಲಿ ಇಟ್ಕೊಂಡ್ರೆ ಆಯುಧದಿಂದ ಅಲ್ಲ. ಆಯುಧ ಸ್ವಲ್ಪ ದಿನ ಇರುತ್ತೆ, ದೇಹ ಸುಸ್ತಾಗೋ ತನಕ ಆಯುಧದಿಂದ ಭಯ. ಆದರೆ ಜ್ಞಾನ ಇದೆ ನೋಡು, ಮುದುಕಾಗಿ 90 ವರ್ಷ 100 ವರ್ಷ ಆದರೂ ಕೂಡ ನಿನಗೆ ಜ್ಞಾನಕ್ಕೆ ಆ ಕಳೆಗೆ ಹೆದರ್ತಾರೆ ಜನ. ಮೇಧಾಶಕ್ತಿಯಲ್ಲಿ ಹೆದರಿಸ್ಬೇಡ, ನೀನು ಹೆದರಿಸ್ಬೇಡ, ಸುಮ್ಮನೆ ನೋಡಿದ್ರೆ ಸಾಕು. ಅವ್ರ ಕೈ ಮುಗಿದು ನಿಂತ್ಕೊಂಡ್ಬಿಡ್ತಾರೆ. ಅವ್ರಿಗೇನೋ ಬೈಯಕ್ಕೆ ಬಂದಿರ್ತಾರೆ, ಏನೋ ಹೇಳಕ್ಕೆ ಬಂದಿರ್ತಾರೆ, ಕೇಳಕ್ಕೆ ಬಂದಿರ್ತಾರೆ. ಏನಿಲ್ಲ ಗುರುಗಳೇ ಅಂದ್ಬಿಡ್ತಾರೆ. ನೀನಾಗಿ ಬರುವಂಥ ಕೂಡಿಸ್ಕೊಂಡು ಏನು ಹೇಳಿ ಏನು ಪರವಾಗಿಲ್ಲ ಅಂತ ಅದು ಮೈ ಮೇಧಾಮಯ ಪ್ರಜಾಮಯ ಇಂದ್ರಿಯದ ಅದೇನೇನು ಬೇಕೋ ದಧಾತು ಅಂದರೆ ಕೊಡು. ಈಗ ಉಪನಯನ ಆದಾಗ ಭವತಿ ಭಿಕ್ಷಾಂ ದೇಹಿ ಅಂತ ಯಾರಿಗೆ ಕೇಳೋದು ಅಮ್ಮನಿಗೆ, ಭವತಿ ಭಿಕ್ಷಾಂ ದಧಾತು ಅಪ್ಪನಿಗೆ. ಅಪ್ಪ ಸೆಕೆಂಡು, ಅವನು ಉಪಯೋಗಿಲ್ಲ, ಆದರೂ ಅಪ್ಪ ಭಿಕ್ಷೆ ಆಗಲಿ. ತ್ರಿಕಾಲ ಸಂಪನ್ನರು, ತ್ರಿಕರಣ ಶುದ್ಧಿಯಿಂದ, ತ್ರಿಭಕ್ತಿಯಿಂದ ಅವರು ನಿಮಗೆ ಭಿಕ್ಷೆಯನ್ನು ಹಾಕಿ. ಭಿಕ್ಷೆಗೆ ಏನೇನು ಹಾಕಬೇಕು? ಅಕ್ಕಿ, ಬೆಲ್ಲ ಮತ್ತು ಗೋಧಿ, ಹಾಂ, ಬೇಳೆ, ಬೇಳೆ, ಆಮೇಲೆ ಬೆಲ್ಲ, ಇಲ್ಲ, ಆಮೇಲೆ ಹಣ್ಣುಗಳು, ಪಂಚಫಲಗಳನ್ನು ಭಿಕ್ಷೆ ಹಾಕ್ತಾರೆ ತಾಯಿ. ಗಂಧ ಚೆನ್ನಾಗಿಲ್ಲ ಅಂತ. ಆದರೆ ಅಪ್ಪ ಬೇರೆ ಒಂದು 3 ಮುಷ್ಟಿ ಅಕ್ಕಿ ಹಾಕ್ಬಿಡ್ತಾನೆ, ಹಾಳಾಗೋಗುವಂತ. ಅಂದರೆ ಅಪ್ಪನ ಪ್ರೀತಿ ಜಾಸ್ತಿ ಇತ್ತು ಅಂತಂದರೆ ನಿನಗೆ ಹೊರಗಡೆಗೆ ಏನೂ ಮಾಡೋಕ್ಕಾಗಲ್ಲ. ಅಮ್ಮನ ಪ್ರೀತಿ ಇತ್ತು ಅಂತಂದರೆ ಈಗ ಮಾತೃದೇವೋಭವ ಅಂತಿರಲ್ವ, ಪಿತೃದೇವೋಭವ ಅಂತ ಯಾಕೆ ಹೇಳಲ್ಲ? ಅಲ್ಲಪ್ಪ, ಮೊದಲಿಗೋ ಹೇಳು ನೋಡ, ಆ ದೇವೋಭವ ಹೇಳು ಹೇಳು. ಫಾಸ್ಟಾಗಿ ಹೇಳ್ಬೇಡ, ಸಿಕ್ಕಾಟ ಫಾಸ್ಟಾಗಿ ಇದೆ. ನಿಧಾನಕ್ಕೆ ಫಾಸ್ಟಾಗಿ, ನಿಧಾನಕ್ಕೆ ಜೋರಾಗಿ ಹೇಳು, ಜೋಶಲ್ಲಿ ಹೇಳು. ಮಾತೃದೇವೋ ಭವ ಪಿತೃದೇವ, ಮಾತೃದೇವೋ ಭವ ಪಿತೃದೇವೋ ಭವ, ಹಿಂಗೆ ಹೇಳು. ಒಂದು ಅರ್ಜೆಂಟಿಗೆ ಇದ್ದಂಗೆ ಈ ಹುಳ ಕಡ್ದಂಗೆ ಹೇಳ್ಬಿಟ್ಟೆ. ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಇನ್ನೊಂದು ದೇವೇಭ್ಯೋ ಜನೇಭ್ಯೋ ನಮಃ
ಆರಾಧನೆಯನ್ನು ಮಾಡಬೇಕಾದ್ರೆ ಎಲ್ಲರಿಗೂ ಕೇಳಬೇಕು. ಅಮ್ಮ ಹಾಕಲಿಲ್ವಾ, ಅಪ್ಪ ಹಾಕಲಿಲ್ವಾ, ಗುರುಗಳು ಹಾಕಲಿಲ್ವಾ, ಅತಿಥಿಗಳು ಹಾಕಲಿಲ್ವಾ, ಎಲ್ಲೋಗ್ತೀಯ? ಸರ್ವೇ ಜನೋಭವ, ಸರ್ವೇ ಜನಗಳ ಹತ್ರ ಹೋಗಿ ನೀವು ಭಿಕ್ಷೆ ಬೇಡಬೇಕಂತೆ. ವಾರಾನ್ನ ಮಾಡ್ತಾರೆ ಗೊತ್ತಾ ನಿಮಗೆ? ನನಗೆ ಗೊತ್ತು ಅವನು ಈಗ ನಿಮ್ಮ ಮನೆಯಲ್ಲಿ ಕಷ್ಟ ಇದೆ, ಓದ್ಸೋಕ್ಕಾಗಲ್ಲ, ಊಟ ಕಷ್ಟ ಇದೆ, ವಿದ್ಯೆ ಕಲಿಬೇಕು. ಅವಾಗ ಏನು ಮಾಡಬೇಕು? ಒಂದು ಜನದ ಮನೆಯಲ್ಲಿ ಹೋಗಿ ನಾನು ನಿಮ್ಮಲ್ಲಿ ಊಟಕ್ಕೆ ಬರ್ತೀನಿ. ಗುರುಗಳು ವಾರಾನ್ನ ಮಾಡಿ ಓದಿರೋದು. ಗುರುಗಳು ಸುರೇಶ್ ಗುರುಗಳಾದಾರಲ್ಲ, ವಾರಾನ್ನ ಅಂತಂದರೆ ಈಗ ಎಷ್ಟು ಜನ ಇದ್ದೀರಪ್ಪ? 3-6 ಜನ. ಒಂದಿನ ಇವಳು ಮನೆಗೆ ಹೋಗೋದು, ಒಂದು ಅವ್ರ ಮನೆಗೆ ಒಂದು ವಾರ ಆಯಿತು. ಒಂದು ವಾರ ಆದಮೇಲೆ ನೀವು ಹೊಟ್ಟೆ ತುಂಬ ಊಟ ಬೆಳಗ್ಗೆ ಸಂಜೆ ಹಾಕ್ತಾರೆ. ಅದು ಊಟ ಮಾಡ್ಕೊಂಡು ಗುರುಕುಲ ಪಾಠಕ್ಕೆ ಹೋಗೋದು, ಮತ್ತು ಆ ಗುರುಗಳ ಹತ್ರ ಮತ್ತೆ ರೊಟೀನು. ಇದನ್ನು ವಾರಾನ್ನ ಅಂತಾರೆ. ವಾರಾನ್ನ ಅಂದರೆ ವಾರಕ್ಕೆ 8 ದಿವಸ, 7 ದಿನ 7 ಮನೆ ಬಿಟ್ಟು ಮಾಡ್ಕೊಂಡ್ಬಿಡ್ಬೇಕು. ಅಲ್ಲಿ ಏನು ಊಟ ಹಾಕ್ತಾರೋ ಮಾಡೋದು, ಅವ್ರು ನಮಸ್ಕಾರ ಮಾಡೋದು, ಅನ್ನದಾತೋ ಸಿಕ್ಕಿರೋಲ್ಲ. ಸುಖವಾಗಿರಲಿ ಅಂತ ಅವಳಿಗೆ ನೀನು ಹರಿಸಿದ್ರೆ, ನೀನು ಯೋಚಕ್ಕವನು ಹರ್ಸಕ್ಕೆ ಬರಲ್ಲ, ನೀನು ಹರಿಸಿದ್ರೆ ವಾಮನ ರೂಪ ಭಗವಂತನೆಲ್ಲ ಕೂತ್ಕೊಂಡು ಹೇಳಿಸ್ತಾನೆ. ನೀವು ಬ್ರಹ್ಮಚಾರಿ ಅಲ್ವಾ? ಅಲ್ಲ ಹಂಗಾಗಿ ಅವ್ರನ್ನ ಹರಿಸ್ತಾನೆ ಭಗವಂತ. ಶಂಕರಾಚಾರ್ಯರು ಭಿಕ್ಷೆ ಬೇಡದಾಗ ನೆಲ್ಲಿಕಾಯಿ ಕೊಡ್ತಾಳತ್ತ, ಮತ್ತೆ ಎಕ್ಸಾಕ್ಟ್ಲಿ ಕನಕಧಾರ ಸ್ತೋತ್ರ ಹೇಳ್ಕೊಟ್ಟು ಹೋಗ್ತಾರೆ ಅವರು. ಅದು ಕೇಳಿ ಅಲ್ಲ. ಹೇಳಿ ಸರ್. ನೀನು ಜೊತೆಗೆ ಬಂದು ಹೇಳ್ತಾರೆ. ಕೂತ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರದ್ಧಯಾಜ್ಞಸ್ಸ ವಿದ್ಯತೆ ಶ್ರದ್ಧಯಾ ವಿಂದತೆ ಹವಿಃ. ಶ್ರದ್ಧಾಂ ಭಗಸ್ಯ ಮೂರ್ಧನಿ ವಚಸಾ ವೇದಯಾಮಸಿ. ಪ್ರಿಯಗ್ಶ್ರದ್ಧೇರತಃ ಪ್ರಿಯಗ್ಶ್ರದ್ಧೇದಿದಾಸತಃ. ಪ್ರಿಯಂ ಭೋಜೇಷು ಯಜ್ವಸು ಇದಂ ಮಹುದಿತಂ ಕೃಧಿ. ಯಥಾ ದೇವಾ ಅಸುರೇಷು ಶ್ರದ್ಧಾಮುಗ್ರೇಷು ಚಕ್ರಿರೆ. ಏವಂ ಭೋಜೇಷು ಯಜ್ವಸು ಅಸ್ಮಾಕಮುದಿತಂ ಕೃಧಿ. ಶ್ರದ್ಧಾಂ ದೇವಾಯ ಜಮಾನಾಃ ವಾಯುಗೋಪಾ ಉಪಾಸತೆ. ಶ್ರದ್ಧಾಗುಂ ಹೃದಯಯಾ ಕೂತ್ಯ ಶ್ರದ್ಧಯಾ ಹೂಯತೆ ಹವಿಃ. ಶ್ರದ್ಧಾಂ ಪ್ರಾತರ್ಹವಾಮಹೇ ಶ್ರದ್ಧಾಂ ಮಧ್ಯಂ ದಿನಂ ಪರಿಃ. ಶ್ರದ್ಧಾಗುಂ ಸೂರ್ಯಸ್ಯ ನಿಮೃಚಿ. ಶ್ರದ್ಧೆ ಶ್ರದ್ಧಾಪೇಹಮಃ. ಶ್ರದ್ಧಾ ದೇವಾನರಿವಸ್ತೆ. ಶ್ರದ್ಧಾ ವಿಶ್ವಮಿದಂ ಜಗತ್. ಶ್ರದ್ಧಾಂ ಕಾಮಸ್ಯ ಮಾತರಂ ಹವಿಷಾ ವರ್ಧಯಾಮಸಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.